ಇನ್ನು ರಾಜೀನಾಮೆ ಸಲ್ಲಿಕೆ ಆಯಿತು, ರಾಜೀನಾಮೆ ಅಂಗೀಕಾರ ಕೂಡ ಆಯಿತು. ಈಗ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಮಾಜಿ ಸಚಿವ ಚಲುವರಾಯಸ್ವಾಮಿ ನಿನ್ನೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಜೋಡೆತ್ತಿನಂತೆ ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದನ್ನು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವರು ಅನ್ಯೋನ್ಯವಾಗಿ ಇದ್ದುದನ್ನು ನೋಡಿ ನಾವು ಪಾಠ ಕಲಿಬೇಕು, ನಾವು ಇನ್ನಷ್ಟು ಕಲಿಬೇಕು ರಾಜಕೀಯವಾಗಿ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಅಂತ ಹೇಳ್ತಾ ಇದ್ದಂತೆ ಜೆಡಿಎಸ್ನವರಿಗೆ ಈಗ ಆತಂಕ ಶುರುವಾಗಿದೆ. ಜೆಡಿಎಸ್ನವರು ಒಕ್ಕಲಿಗರು ನಾವೇ ನಾಯಕರು, ಅವರಿಗೆ ನಾವೇ ಪರಮೋಚ್ಚ ನಾಯಕರು ಅಂತ ಅಂದ್ಕೊಂಡಿದ್ರು. ಒಕ್ಕಲಿಗ ಸಮುದಾಯ ಡಿಕೆಶಿ ಅವರನ್ನು ಕೂಡ ಈಗ ಬೆಂಬಲಿಸಿದೆ. ಇನ್ನೊಬ್ಬ ಒಕ್ಕಲಿಗ ಬಂದ್ರೆ ನಮ್ಮ ಕೋಟೆಗೆ ಏಟು ಬೀಳುತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ. ನಾವು ಹಾಗಲ್ಲಪ್ಪ, ಅವ್ರ ಬೆಂಬಲಿಗರು ಅವರಿಗೆ, ನಮ್ಮ ಬೆಂಬಲಿಗರು ನಮಗೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎತ್ತಂತರ ಸಿದ್ದರಾಮಯ್ಯನವರು ಡಿ ಕೆ ಅವರು ನಿನ್ನೆ ಮಂತ್ರಿಗಳ ಸಭೆಯಲ್ಲಿ ಅವರಿಬ್ಬರು ಮಾತಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿ ಇಬ್ಬರ ಸ್ಪೀಚ್ ನೋಡಿ ನಾವು ಕಲಿಬೇಕಾದದ್ದು ಭಾಳ ಇದೆ. ಸಿದ್ದರಾಮಯ್ಯನವ್ರು ಮಾತಾಡೋ ಸ್ಪೀಚು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಪೀಚು ನಾವು 30 ಜನ ಮಂತ್ರಿಗಳು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಅವರ ಇಬ್ಬರ ಒಂದು ಬಾಂಧವ್ಯ, ಅವರಿಬ್ಬರು ಯಾವ ರೀತಿ ಪಕ್ಷಕ್ಕೆ ನಮ್ಮ ಇನ್ನು ಮುಂದೆನೂ ಸಹ ಒಟ್ಟಿಗೆ ನಾವು ಏನು ಚುನಾವಣೆ ಮಾಡ್ತೀವಿ, ಯಾವ ರೀತಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ನಮ್ಮ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀವಿ, ACC ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಯಾವ ರೀತಿ ಕೃತಜ್ಞರಾಗಿರ್ತೀವಿ ಅನ್ನೋದನ್ನು ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಪತ್ರಿಕೆಯಲ್ಲಿ ಹೇಳಲಿಕ್ಕಾಗಲ್ಲ, ಸೊ ಅದು ಇಂಟರ್ನಲ್ ಇದು. ಬಟ್ ಆದರೆ ನಮಗೆಲ್ಲ ಭಾಳ ಖುಷಿ ಆಯಿತು. ಒಂದು ಸಣ್ಣ ಹೌದು ಏನೋ ಒಂದಷ್ಟು ನಡಿಬೋದು, ಚರ್ಚೆ ಆಗ್ಬೋದು ಅಂದ್ಕೊಂಡಿದ್ದು. ಬಟ್ ಇವರೆಲ್ಲ ದೊಡ್ಡ ಪ್ರಮೇಯ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಆಗಿ ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಿನ್ನೆ ರಿಸಿಗ್ನೇಷನ್ಸ್ ಅಕ್ಸೆಪ್ಟ್ ಆಗಿದೆ. ನಾಳೆ ಹೊಸ ಮುಖ್ಯಮಂತ್ರಿ, ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಬಟ್ ACCಯಿಂದ ಸೊ ಯಾರು ಬರ್ತಾರೋ, ಸುರ್ಜೇವಾಲಾ ಬರ್ತಾರೋ, ವೇಣುಗೋಪಾಲ್ ಬರ್ತಾರೆ, ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು ಸೊ ಅದನ್ನು ಫೈನಲ್ ಆಗಿ ಕ್ಲೋಸ್ ಮಾಡ್ತಾರೆ. ಸೊ ವೆರಿ ಶಾರ್ಟ್ಲಿ ಒಂದು 2-3 ದಿವಸದ ಒಳಗಡೆ ಹೊಸ ಗೌರ್ಮೆಂಟು ರಚನೆ ಆಗುತ್ತೆ. ಶಿವಕುಮಾರ್ ಅವರು ನಾಳೆ CLP ಆಯ್ಕೆಯಾಗ್ತಾರೆ. ಅದು ಇಡೀ ಹಳೆ ಮೈಸೂರು ಭಾಗನ ಕಾಂಗ್ರೆಸ್ ಕಡೆ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಯಾಕೆಂದರೆ JDS ಭಾಳ ಹುರುಪಲ್ಲಿದೆ, ಭಾಳ ಲೆಕ್ಕಾಚಾರದಲ್ಲಿದೆ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತು ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರ್ತಾರೆ, ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದೆ ಅದಕ್ಕಿಂತ 1-2-4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಅನುಕೂಲ ಆಗುತ್ತೆ. ನಾವು ಒಕ್ಕಲಿಗ ಒಂದಕ್ಕೆ ಅಂತ ಹೇಳಲ್ಲ, ಎಲ್ಲಕ್ಕೂ ಆಗತ್ತೆ. ಡಿ ಕೆ ಶಿವಕುಮಾರು ಒಕ್ಕಲಿಗರಿಗೆ ಅಷ್ಟೇನೆ ರೆಪ್ರೆಸೆಂಟ್ ಮಾಡಿಲ್ಲ. ಅವರು ಎಲ್ಲ ಕಮ್ಯುನಿಟಿನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು
ಸಾಮರ್ಥ್ಯ ಇದೆ. ಹಿರಿಯ ಸಚಿವರು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಸರ್. ಬಹಳಷ್ಟು ಸರ್ ಮಂದಿ ಸರ್ ಹಿರಿಯರನ್ನ ಪಕ್ಷ ಸಂಘಟನೆ ಅದ್ರ ಬಳಸ್ಕೊತಾರೆ ಅನ್ನೋ ಮಾತುಗಳು ಅದ್ರ ಬಗ್ಗೆ 100ಕ್ಕೆ 100ರಷ್ಟು AICC ಸಿದ್ದರಾಮಯ್ಯನವರು DK ಶಿವಕುಮಾರ್, AICC DK ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರನ್ನು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.